ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾವು 26-27ನೇ ಸಾಲಿನ SSLC ರೂಪಣಾತ್ಮಕ ಮೌಲ್ಯಮಾಪನ 1ನೇ ಪರೀಕ್ಷೆಯ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಗಣಿತ FA1 ಪರೀಕ್ಷೆಯ ಕ್ವಶನ್ ಪೇಪರ್ 26-27ನೇ ಸಾಲಿಂದು, ಅಂದರೆ ಈ ವರ್ಷದನ್ನು ನಾವು ಬಿಡಿಸೋಣ. ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 1 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಎ ಮತ್ತು ಬಿ ಯಾವುದೇ 2 ಧನಾತ್ಮಕ ಪೂರ್ಣಾಂಕಗಳಾಗಿದ್ದರೆ ಮಸಹ AB ಇಂಟು ಲಸಹ AB, ABಯ ಮಸಹ ಇಂಟು ABಯ ಲಸಹ ಇದಕ್ಕೆ ಸಮನಾಗಿರುತ್ತದೆ. ಇಲ್ಲಿ ABಯ ಮಸಹ ಅಂದರೆ ಹೆಚ್ ಅಂತ ನಾವು ಸೂಚಿಸ್ಬೋದು, ಮತ್ತು ABಯ ಲಸಹ ಅಂತಂದರೆ ಎಲ್ ಅಂತ ಸೂಚಿಸ್ಬೋದು. ನಮಗೆ ಗೊತ್ತಿದೆ ಹೆಚ್ ಇಂಟು ಎಲ್ ಈಕ್ವಲ್ಸ್ ಎ ಇಂಟು ಬಿ. ಇದಕ್ಕೆ ಸರಿಯಾಗಿ ನಾವು ಉತ್ತರವನ್ನು ಹುಡುಕಬೇಕು. ಅವರು ಹೆಚ್ ಇಂಟು ಎಲ್ ಈಕ್ವಲ್ಸ್ ಏನು ಅಂತ ಕೇಳಿದ್ದಾರೆ. ಮೊದಲನೇ ಆಪ್ಷನ್ ಎ ಪ್ಲಸ್ ಬಿ ಇದೆ. ಎರಡನೇ ಆಪ್ಷನ್ ಬಿ ಎ ಮೈನಸ್ ಬಿ ಇದೆ. ಮೂರನೇ ಆಪ್ಷನ್ ಸಿ ಎ ಇಂಟು ಬಿ ಇದೆ. ನಾಲ್ಕನೇ ಆಪ್ಷನ್ ಡಿ ಎ ಭಾಗಿಸು ಡಿ ಇದೆ, ಬಿ ಇದೆ, ಎ ಭಾಗಿಸು ಬಿ ಇದೆ. ಇಲ್ಲಿ ನಮಗೆ ಉತ್ತರ ಎ ಇಂಟು ಬಿ ಅಂತ ಗೊತ್ತಿದೆ. ಇಲ್ಲಿ ಯಾವುದು ಉತ್ತರ ಆಗುತ್ತೆ? ಆಪ್ಷನ್ ಸಿ ಇದು ಉತ್ತರ ಆಗುತ್ತೆ. ಆಪ್ಷನ್ ಸಿ ಎ ಇಂಟು ಬಿ, ಹೆಚ್ ಇಂಟು ಎಲ್ ಈಕ್ವಲ್ಸ್ ಎ ಇಂಟು ಬಿ. ಎ ಬಿಯ ಮಸಹ ಇಂಟು ಎ ಬಿಯ ಲಸಹ ಇಸ್ ಈಕ್ವಲ್ಸ್ ಟು ಎ ಇಂಟು ಬಿ. ಎ ಮತ್ತು ಬಿಗಳ ಗುಣಲಬ್ಧವು ಅವೆರಡರ ಮಸಹ ಮತ್ತು ಲಸಹಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಅದಕ್ಕಾಗಿ ಹೆಚ್ ಇಂಟು ಎಲ್ ಈಕ್ವಲ್ಸ್ ಎ ಇಂಟು ಬಿ. ಸಿ, ಆಪ್ಷನ್ ಸಿ ಇದು ಉತ್ತರ ಆಗುತ್ತೆ. ಎರಡನೇ ಪ್ರಶ್ನೆ, ಕ್ವೆಶ್ಚನ್ ನಂಬರ್ 2, ಎಕ್ಸ್ ಪ್ಲಸ್ 2y ಮೈನಸ್ 4 ಈಕ್ವಲ್ 0 ಮತ್ತು 2x ಪ್ಲಸ್ 4y ಮೈನಸ್ 12 ಈಕ್ವಲ್ 0 ಸಮೀಕರಣಗಳಿಂದ ಪ್ರತಿನಿಧಿಸುವ ಸರಳ ರೇಖೆಗಳು. ಇಲ್ಲಿರುವಂತಹ 4 ಆಪ್ಷನ್ಗಳು ಯಾವುವು? ಆಪ್ಷನ್ ಎ ಛೇದಿಸುವ ರೇಖೆಗಳು, ಆಪ್ಷನ್ ಬಿ ಪರಸ್ಪರ ಲಂಬವಾಗಿರುವ ರೇಖೆಗಳು, ಆಪ್ಷನ್ ಸಿ ಸಮಾಂತರ ರೇಖೆಗಳು, ಆಪ್ಷನ್ ಡಿ ಐಕ್ಯಗೊಳ್ಳುವ ರೇಖೆಗಳು. ನಾವು ಇಲ್ಲಿ ಉತ್ತರವನ್ನು ಪತ್ತೆ ಹಚ್ಚಬೇಕಾದ್ರೆ A1/A2, B1/B2, C1/C2ಗಳನ್ನು ಕಂಡುಹಿಡಿದು ಅವು 3ರಲ್ಲಿ ಅಂದರೆ A1/A2 ಈಕ್ವಲ್ಸ್ B1/B2 ಈಕ್ವಲ್ಸ್ C1/C2 ಬರುತ್ತೋ, ಅಥವಾ A1/A2 ನಾಟ್ ಈಕ್ವಲ್ಸ್ ಟು ಸಮವಲ್ಲ B1/B2 ಬರುತ್ತೋ, ಅಥವಾ A1/A2 ಈಕ್ವಲ್ಸ್ B1/B2 ನಾಟ್ ಈಕ್ವಲ್ಸ್ ಟು C1/C2 ಬರುತ್ತೋ ನೋಡಬೇಕು. ಅದಕ್ಕೆ ನಾವು A1/A2 ಮಾಡೋಣ. ಇಲ್ಲಿ ಮೊದಲನೇ ಸಮೀಕರಣದಲ್ಲಿ ಎಕ್ಸ್ನ ಸಹಗುಣಕ ಹೊಂದಿದೆ. A1/A2 ಅಂದರೆ ಏನಾಗುತ್ತೆ? 1/2 B1/B2 ಏನು ಬಂತು? 2/4 2 1 2 ಈಕ್ವಲ್ಸ್ 1/2. A1/A2 B1/B2 ಸೇಮ್ ಬಂತು, ಒಂದೇ ಬಂದಿದೆ. ಈಗ C1/C2 ನೋಡೋಣ. C1/C2 -4/-12 -4/-12 4 1 4 3 ಈಕ್ವಲ್ಸ್ 1/3 ಬಂತು. ಇವೆರಡು ಸೇಮ್ ಬಂದಿದೆ. A1/A2 ಈಕ್ವಲ್ಸ್ B1/B2 ಬಂದಿದೆ. C1/C2 ಬೇರೆ ಬಂದಿದೆ. ಅಂದರೆ ಏನು ಸಿಕ್ತು ನಮಗೆ? A1/A2 ಈಕ್ವಲ್ಸ್ B1/B2 ಸಮವಲ್ಲ C1/C2. ಈ ರೀತಿ ಬಂದಾಗ ನಿಮಗೆ ಗೊತ್ತಿದೆ ರೇಖೆಗಳು ಸಮಾಂತರ ರೇಖೆಗಳಾಗಿರ್ತವೆ ಮತ್ತು ಪರಿಹಾರಗಳ ಸಂಖ್ಯೆ 0, ಯಾವುದೇ ಪರಿಹಾರಗಳು ಇರುವುದಿಲ್ಲ. ಆದ್ದರಿಂದ ಇಲ್ಲಿ ನಾವು ಉತ್ತರ ಯಾವುದನ್ನು ಆಯ್ಕೆ ಮಾಡಬೇಕು? ಸಮಾಂತರ ರೇಖೆಗಳು. A1/A2 ಸಮವಲ್ಲ, A1/A2 ಸಮ B1/B2 ಸಮವಲ್ಲ C1/C2 ಬಂದಿರೋದ್ರಿಂದ ನಾವು ಉತ್ತರವನ್ನು ಯಾವುದು ಆಯ್ಕೆ ಮಾಡಬೇಕು? ಸಮಾಂತರ ರೇಖೆಗಳು. ಎರಡನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 1 ಅಂಕದ ಪ್ರಶ್ನೆಗಳು. ಮೂರನೇ ಪ್ರಶ್ನೆ, P of x ಈಕ್ವಲ್ಸ್ 4x ಪ್ಲಸ್ x² ಪ್ಲಸ್ x³ ಪ್ಲಸ್ 5
ಈ ಬಹುಪದೋಕ್ತಿಯ ಮಹತ್ತರ ಘಾತವನ್ನು ಬರೆಯಿರಿ. ಮಹತ್ತರ ಘಾತ ಅಂದರೆ ಹೈಯೆಸ್ಟ್ ಪವರ್, ಗರಿಷ್ಠ ಘಾತ ಅಂದರೆ ಡಿಗ್ರಿ. ಇಲ್ಲಿ ನಾವು ಘಾತವನ್ನು ಪರಿಗಣಿಸಿದಾಗ ಇಲ್ಲಿ ಎಕ್ಸ್ ಇದೆ, 4x ಘಾತ 1 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಇದೆ, ಘಾತ 2 ಆಗುತ್ತೆ. ಎಕ್ಸ್ ಕ್ಯೂಬ್ ಇದೆ, ಘಾತ 3 ಆಗುತ್ತೆ. ಘಾತಗಳು 1, 2, 3 ಇದೆ. ಇದರಲ್ಲಿ ಗರಿಷ್ಠ ಯಾವುದು? 3. ಮಹತ್ತಮ ಘಾತ 3 ಅಂದರೆ ಡಿಗ್ರಿ 3. ಮಹತ್ತಮ ಘಾತ ಎಷ್ಟು? 3. ಉತ್ತರ ಏನಲ್ಲಿ 3. ಈ ಬಹುಪದೋಕ್ತಿಯ ಮಹತ್ತಮ ಘಾತ 3. ನಂತರ 4ನೇ ಪ್ರಶ್ನೆ, 120 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. 120 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಇದಕ್ಕೆ ಮೊದಲು ನಾವು ಮೊದಲನೇ ಪ್ರಶ್ನೆ, 2ನೇ ಪ್ರಶ್ನೆ ಮತ್ತು 3ನೇ ಪ್ರಶ್ನೆಗಳ ಉತ್ತರವನ್ನು ಬರ್ಕೊಂಡು ನಂತರ 4ನೇ ಪ್ರಶ್ನೆಯನ್ನು ಮಾಡೋಣ. ಮೊದಲನೇ ಪ್ರಶ್ನೆ ಏನಿದೆ? ಎ ಮತ್ತು ಬಿ ಯಾವುದೇ 2 ಧನಾತ್ಮಕ ಪೂರ್ಣಾಂಕಗಳಾಗಿದ್ದರೆ ಮಸ ಎ ಬಿ ಇಂಟು ಲಸ ಎ ಬಿ ಇದಕ್ಕೆ ಸಮನಾಗಿರುತ್ತದೆ. ನಾವು ಇವಾಗಲೇ ಇದನ್ನು ಚರ್ಚೆ ಮಾಡಿದ್ದೀವಿ. H ಇಂಟು ಎಲ್ ಈಕ್ವಲ್ಸ್ ಎ ಇಂಟು ಬಿ. ಪ್ರಶ್ನೆ 1, ಅದರ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ, ಎ ಇಂಟು ಬಿ. H ಇಂಟು ಎಲ್ ಈಕ್ವಲ್ಸ್ ಎ ಇಂಟು ಬಿ. 2ನೇ ಪ್ರಶ್ನೆ, ಎಕ್ಸ್ ಪ್ಲಸ್ 2y ಮೈನಸ್ 4 ಈಕ್ವಲ್ಸ್ 0 ಮತ್ತು 2x ಪ್ಲಸ್ 4y ಮೈನಸ್ 12 ಈಕ್ವಲ್ಸ್ 0 ಸಮೀಕರಣಗಳಿಂದ ಪ್ರತಿನಿಧಿಸುವ ಸರಳ ರೇಖೆಗಳು. ಉತ್ತರವನ್ನು ಕಂಡುಹಿಡ್ಕೊಂಡಿದ್ದೀವಿ. a1/a2 ಸಮ b1/b2 ಸಮವಲ್ಲ c1/c2 ನಮಗೆ ದೊರಕಿದೆ. ಉತ್ತರ ಯಾವುದಾಗಿತ್ತು? ಸಮಾಂತರ ರೇಖೆಗಳು. ಉತ್ತರ 2ನೇ ಪ್ರಶ್ನೆ ಉತ್ತರ ಇದು ಕೂಡ ಆಪ್ಷನ್ ಸಿ, ಸಮಾಂತರ ರೇಖೆಗಳು. 3ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಈಕ್ವಲ್ಸ್ 4x ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ 5 ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಬರೆಯಿರಿ ಅಂದರೆ ಡಿಗ್ರಿ. ಪಿ ಆಫ್ ಎಕ್ಸ್ ಈಕ್ವಲ್ಸ್ 4x ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ 5 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟು? 3. ಮಹತ್ತಮ ಘಾತ 3. ಈಗ 4ನೇ ಪ್ರಶ್ನೆ, 120 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. 120 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ನಿಮಗೆ ಅವಿಭಾಜ್ಯ ಸಂಖ್ಯೆಗಳ ತಿಳುವಳಿಕೆ ಇರಬೇಕು. ಮೊದಲನೇ ಅವಿಭಾಜ್ಯ ಸಂಖ್ಯೆ 2. 2ರಿಂದ ಭಾಗವಾಗುತ್ತೋ ಇಲ್ಲೋದನ್ನು ಪರೀಕ್ಷಿಸಿ ನಾವು ಭಾಗಿಸ್ಬೇಕಾಗತ್ತೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಇರೋದರಿಂದ ಇದು 2ರಿಂದ ಭಾಗವಾಗುತ್ತೆ ಅಂತ ನಮಗೆ ಗೊತ್ತಿದೆ. ಅದಕ್ಕೆ ಭಾಗಿಸೋಣ 2. ಇಲ್ಲಿ 1 ಚಿಕ್ಕದಿರೋದ್ರಿಂದ ನಾವು 1 ತೊಗೊಳ್ಳಿಕ್ಕಾಗಲ್ಲ, 12 ತೊಗೋಬೇಕು. 2 ಎಷ್ಟಲೇ 12, 2 6ಲೇ 12, 2 0 0, 2 ಎಷ್ಟಲೇ 6, 2 3ಲೇ 6, ಇಲ್ಲಿ 0, 2 ಇಂಟು 0 0 ಮತ್ತು 2 ಇಂಟು 15 ಅಂದರೆ 30. ಈ 15 ಮತ್ತೆ ಪುನಃ 2ರಿಂದ ಭಾಗವಾಗಲ್ಲ. 60 ಆಗುತ್ತೆ, 30 ಆಗುತ್ತೆ, 120 ಆಗುತ್ತೆ, 15 ಆಗಲ್ಲ. 2ರಿಂದ ಆಗಲ್ಲ ಅಂದರೆ 3ರಿಂದ ಆಗುತ್ತೋ ನೋಡಬೇಕು. 3 ಮಗ್ಗಿಲೆ 15 ಇದೆ ಅನ್ನೋದು ನಿಮಗೆ ಗೊತ್ತಿದೆ. 3 ಎಷ್ಟಲೇ 15, 3 5ಲೇ ಪುನಃ 5 ಇಂಟು 1. ಈಗ ಏನು ಸಿಕ್ತು? 120 ಈಕ್ವಲ್ಸ್ 2 ಇಂಟು 2 ಇಂಟು 2, 2 3 ಸಲ ಇದೆ ಅಂದರೆ 2 ಘಾತ 3 ಇಂಟು 3 ಒಂದು ಸಲ ಇದೆ, 5 ಒಂದು ಸಲ ಇದೆ. ಅದನ್ನು ನಾವು 3 ಇಂಟು 5 ಅಂತ ಬರೆಯೋಣ. ಇಲ್ಲಿ ನಾವು 120 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ವಿ. 3ನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 5. 5 ಮೈನಸ್ 3√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈಗ ನಾವು ಇದನ್ನು ಸಾಧಿಸೋಣ. 5ನೇ ಪ್ರಶ್ನೆ, 5 ಮೈನಸ್ 3√2
ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈಗ ನಾವು ವಿರುದ್ಧವಾಗಿ 5 - 3√2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಸಾಧನೆ 5 - 3√2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಇಲ್ಲಿ ನಾವು ಅಭಾಗಲಬ್ಧ ಸಂಖ್ಯೆ ಎಂದು ಪ್ರೂವ್ ಮಾಡಬೇಕಾಗಿದೆ. ಆದರೆ ಪ್ರಾರಂಭದಲ್ಲಿ ನಾವು ಏನಂತ ತಗೊಳ್ತಿದ್ದೀವಿ ಭಾಗಲಬ್ಧ ಸಂಖ್ಯೆ ಅಂತ ತಗೊಳ್ತಾ ಇದ್ದೀವಿ. ಭಾಗಲಬ್ಧ ಸಂಖ್ಯೆ ಆದಮೇಲೆ ಇದನ್ನು ನಾವು a/b ರೂಪದಲ್ಲಿ ಅಥವಾ p/q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಅದಕ್ಕೆ ವ್ಯಕ್ತಪಡಿಸೋಣ. 5 - 3√2 = a/b ಇರಲಿ. ಇಲ್ಲಿ a ಮತ್ತು bಗಳೇನು, ಇವು ಧನ ಪೂರ್ಣಾಂಕಗಳು ಮತ್ತು ಸಹ ಅವಿಭಾಜ್ಯಗಳು. ಅವುಗಳ ಮೊಸ 1. ಅದನ್ನು ಬರೆಯೋಣ. a ಮತ್ತು b ಧನ ಪೂರ್ಣಾಂಕಗಳು ಮತ್ತು ಸಹ ಅವಿಭಾಜ್ಯಗಳು ಮತ್ತು ಸಹ ಅವಿಭಾಜ್ಯ ಅಂದರೆ ಅವುಗಳ ಮೊಸ 1 1 ಬಿಟ್ಟರೆ ಬೇರೆ ಯಾವುದೇ ಮಗ್ಗಿಯಲ್ಲಿ ಅವು ಇರಲ್ಲ. ಅವುಗಳ ಮೊಸ 1. ಈಗ ನಾವೇನು ಮಾಡೋಣ, ಇಲ್ಲಿ ಎಡಭಾಗದಲ್ಲಿ ಬರೀ -3√2 ಬರೆದು 5 ಬಲಭಾಗಕ್ಕೆ ಕಳಿಸೋಣ. ಎಡಭಾಗದಲ್ಲಿ -3√2 = ಇಲ್ಲಿರುವಂತಹ a/bಯನ್ನು ಬರೆಯೋಣ. a/b 5 ಬಲಭಾಗಕ್ಕೆ ಬಂದಾಗ ಏನಾಗುತ್ತೆ, -5 ಆಗುತ್ತೆ. ನಂತರ -3√2 = ಇಲ್ಲಿ ಏನಾಯಿತು, ಲಸಹವನ್ನು ತೆಗಿಬೇಕಾಗತ್ತೆ. ಲಸಹ b ಆಗುತ್ತೆ. ಮತ್ತು ಅಂಶದಲ್ಲಿ ಎಯನ್ನು a ಅಂತಲೇ ಬರೆಯೋಣ, ಮೈನಸ್ ಬರೆಯೋಣ. ಮತ್ತು 5 × b 5b ಆಗುತ್ತೆ. 5ರ ಜೊತೆ b ಗುಣಿಸಿ ಬರುತ್ತೆ. ಈಗ ನಾವು ಇಲ್ಲಿ -3 ಇದೆ, 3 ಪುನಃ ಬಲಭಾಗಕ್ಕೆ ಕಳಿಸೋಣ. -√2 ಎಡಭಾಗದಲ್ಲಿ ಇಟ್ಕೊಳ್ಳೋಣ. -√2 = ಇಲ್ಲಿ ಇರುವಂತಹ a - 5b ಹಾಗೆ ಬರೆಯೋಣ. a - 5b ಮತ್ತು 3 ಈ ಕಡೆ ಬಂದರೆ ಏನಾಯಿತು, 3b ಆಯಿತು. ಈಗ ಇಲ್ಲಿ ಗಮನಿಸೋಣ, ಬಲಭಾಗದಲ್ಲಿ a - 5b/3b ಇದೆ, ಎಡಭಾಗದಲ್ಲಿ -√2 ಇದೆ. ಬಲಭಾಗ ನಮಗೆ ಗೊತ್ತಿದೆ ಇದು ಭಾಗಲಬ್ಧ ಅಂತ, ಯಾಕಂದರೆ p/q ರೂಪದಲ್ಲಿದೆ. ಭಾಗಲಬ್ಧ ಆದಾಗ ಎಡಭಾಗ ಕೂಡ ಭಾಗಲಬ್ಧ ಸಂಖ್ಯೆ ಆಗಬೇಕು. ಅಂದರೆ ಬಲಭಾಗ a - 5b/3b ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಎಡಭಾಗ -√2 ಕೂಡ ಭಾಗಲಬ್ಧ ಸಂಖ್ಯೆ ಆಗುವುದು. ಆದರೆ ನಮಗೆ ಗೊತ್ತಿದೆ -√2 ಇದು ಅಭಾಗಲಬ್ಧ ಸಂಖ್ಯೆ ಅಂತ. ಅಂದರೆ ಏನಾಯ್ತು, ಇಲ್ಲಿ ಬಲಭಾಗ ಭಾಗಲಬ್ಧ, ಎಡಭಾಗ ಅಭಾಗಲಬ್ಧ ಸಿಕ್ಬಿಟ್ಟು ಒಂದು ವಿರೋಧಾಭಾಸವನ್ನು ಉಂಟು ಮಾಡಿದೆ. ಈ ವಿರೋಧಾಭಾಸಕ್ಕೆ ಕಾರಣ ಏನು, ನಾವು ಪ್ರಾರಂಭದಲ್ಲಿ ತಗೊಂಡಿದ್ದೀವಲ್ಲ, ಇದು ತಪ್ಪಾದ ಊಹೆಯ ಕಾರಣದಿಂದ ಅದು ನಮಗೆ ಎಡಭಾಗ ಬಲಭಾಗ ಬೇರೆ ಬೇರೆ ಬರ್ತಾಯಿದೆ. ಎಡಭಾಗ ಅಭಾಗಲಬ್ಧ, ಬಲಭಾಗ ಭಾಗಲಬ್ಧ, ಅಂದರೆ ವಿರೋಧಾಭಾಸ ಉಂಟಾಗಿದೆ. ಅದಕ್ಕೆ ನಾವೇನು ತೀರ್ಮಾನಿಸಬೇಕು, ಈ 5 - 3√2 ಏನಿದೆ ಇದು ಭಾಗಲಬ್ಧ ಸಂಖ್ಯೆ ಅಂತ ತೀರ್ಮಾನಿಸಬೇಕು. ಅದನ್ನು ನಾವೀಗ ಬರೆಯೋಣ. ಬಲಭಾಗ a -
5b ಬೈ 3b ಭಾಗಲಬ್ಧ ಸಂಖ್ಯೆ ಆಗಿರುವುದರಿಂದ ಎಡಭಾಗ -√2 ಕೂಡ ಭಾಗಲಬ್ಧ ಸಂಖ್ಯೆ ಆಗುವುದು. ಆದರೆ ನಮಗೆ -√2 ಭಾಗಲಬ್ಧ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆ ಎಂದು ಗೊತ್ತಿದೆ. ಅಭಾಗಲಬ್ಧ ಸಂಖ್ಯೆ ಎಂದು ತಿಳಿದಿದೆ. ಇದು ವಿರೋಧಾಭಾಸವನ್ನು ಉಂಟು ಮಾಡಿದೆ. ಇದು ವಿರೋಧಾಭಾಸವನ್ನು ಉಂಟು ಮಾಡಿದೆ. ಈ ವಿರೋಧಾಭಾಸಕ್ಕೆ ಕಾರಣ -5 3√2 ಭಾಗಲಬ್ಧ ಸಂಖ್ಯೆ ಎನ್ನುವ ನಮ್ಮ ತಪ್ಪಾದ ಊಹೆ. ಸಂಖ್ಯೆ ಎಂಬ ನಮ್ಮ ತಪ್ಪಾದ ಊಹೆ. ಅಂದರೆ ನಮ್ಮ ಊಹೆ ತಪ್ಪಾಗಿದೆ ಅಂತ ಅರ್ಥ. ಆದ್ದರಿಂದ ನಾವು ಏನನ್ನು ತೀರ್ಮಾನಿಸೋಣ? ಆದ್ದರಿಂದ ನಾವು 5 3√2 ಅಭಾಗಲಬ್ಧ ಸಂಖ್ಯೆ ಎಂದು ತೀರ್ಮಾನಿಸೋಣ. ಹೀಗೆ ನಾವು 5 3√2 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದ್ದೀವಿ. ಪ್ರಶ್ನೆ ಸಂಖ್ಯೆ 6. P of x equals ax² + bx + c ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿವೆ. b + c = 5a ಎಂದು ತೋರಿಸಿ. ಇಲ್ಲಿ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಿದ್ದಾರೆ. ಮೊತ್ತ -3 ಇದೆ ಮತ್ತು ಗುಣಲಬ್ಧ 2 ಆಗಿದೆ. ನಾವು b + c = 5a ಎಂದು ಸಾಧಿಸಬೇಕು. ಇಲ್ಲಿ ಕೊಟ್ಟಂತಹ ವರ್ಗ ಬಹುಪದೋಕ್ತಿಯನ್ನು ಬರ್ಕೊಳ್ಳೋಣ. P of x equals ax² + bx + c ಆಲ್ಫಾ ಪ್ಲಸ್ ಬೀಟಾವನ್ನು ಕೊಟ್ಟಿದ್ದಾರೆ. ಮೊತ್ತ ಅಂತಂದರೆ ನಾವೇನಂತ ತಗೊಳ್ಬೇಕು? ಆಲ್ಫಾ ಪ್ಲಸ್ ಬೀಟಾ. ಶೂನ್ಯತೆಗಳನ್ನು ನಾವು ಆಲ್ಫಾ ಮತ್ತು ಬೀಟಾಗಳನ್ನು ತೊಗೊಂಡ್ರೆ ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ? ಶೂನ್ಯತೆಗಳ ಮೊತ್ತ ಆಗುತ್ತೆ. ಶೂನ್ಯತೆಗಳ ಮೊತ್ತ ಎಷ್ಟಿದೆ? -3 ಇದೆ. ಆಲ್ಫಾ ಪ್ಲಸ್ ಬೀಟಾ ಅಂದ್ರೇನು? -b/a. ಇದು ನಮಗೆ ಗೊತ್ತಿರಬೇಕು. ಆಲ್ಫಾ ಪ್ಲಸ್ ಬೀಟಾ = -b/a. ಎಷ್ಟು ಕೊಟ್ಟಿದ್ದಾರೆ ಅವರು? -3. ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ನಮಗೇನು ಸಿಗುತ್ತೆ? b = 3a ಸಿಗುತ್ತೆ. 3 × a. ಮೈನಸನ್ನು ಬಿಡ್ಬೋದು, ಯಾಕಂದರೆ ಇಲ್ಲಿ ಎರಡೂ ಕಡೆಗೆ ಮೈನಸ್ ಇರೋದ್ರಿಂದ ಅದು ಕ್ಯಾನ್ಸಲ್ ಆಗುತ್ತೆ. ಏನು ಸಿಕ್ತು ನಮಗೆ? b = 3 × a ಸಿಕ್ತು. b = 3a. ಇದನ್ನು 1 ಅಂತ ಇಟ್ಕೊಳ್ಳೋಣ. ನಂತರ ಶೂನ್ಯತೆಗಳ ಗುಣಲಬ್ಧ ಕೊಟ್ಟಿದ್ದಾರೆ ಆಲ್ಫಾ ಬೀಟಾ.
ಆಲ್ಫಾ ಬೀಟಾ ಇಸ್ ಈಕ್ವಲ್ಸ್ ಟು ನಮಗೆ ಗೊತ್ತಿದೆ C/A. ಎಷ್ಟು ಕೊಟ್ಟಿದ್ದಾರೆ ಅವರು? 2 ಕೊಟ್ಟಿದ್ದಾರೆ. ಶೂನ್ಯತೆಗಳ ಗುಣಲಬ್ಧ 2 ಕೊಟ್ಟಿದ್ದಾರೆ. ಶೂನ್ಯತೆಗಳ ಗುಣಲಬ್ಧ ಇಸ್ ಈಕ್ವಲ್ಸ್ ಟು C/A ಅಂತ ನಮಗೆ ಗೊತ್ತಿರಬೇಕು. C/A ಇಸ್ ಈಕ್ವಲ್ಸ್ ಟು ಎಷ್ಟು? 2. ಇಲ್ಲಿ ಕೂಡ ನಾವು ಒರೆ ಗುಣಾಕಾರವನ್ನು ಮಾಡಿದರೆ C ಇಸ್ ಈಕ್ವಲ್ಸ್ ಟು ಏನು ಸಿಗುತ್ತೆ? 2 ಇಂಟು A 2A ಆಗುತ್ತೆ. 2A ಆಗುತ್ತೆ. ಇದನ್ನು 2 ಅಂತ ತಗೊಳ್ಳೋಣ. ಈಗ ನಮಗೆ ಏನನ್ನು ಸಾಧಿಸಬೇಕು ನಾವು? B ಪ್ಲಸ್ C ಇಸ್ ಈಕ್ವಲ್ಸ್ ಟು 5A. B ಪ್ಲಸ್ C ಅನ್ನು ಬರ್ಕೊಳ್ಳೋಣ. ಈಕ್ವಲ್ಸ್ B ಅಂದರೆ ಎಷ್ಟು ಹಾಕ್ಬೇಕು ನಾವು? 3A. 3A ಪ್ಲಸ್ ಬರೆಯೋಣ. C ಅಂದರೆ ಎಷ್ಟು ಹಾಕ್ಬೇಕು ನಾವು? 2A. ಈಕ್ವಲ್ಸ್ ಏನಾಯಿತು? 3A ಪ್ಲಸ್ 2A ಏನಾಯಿತು? 5A ಆಯಿತು. ಇದು ಎಲ್ಲಿಂದ ಬಂತು? 1 ಮತ್ತು 2ರಿಂದ. ಆದ್ದರಿಂದ ಏನು? B ಪ್ಲಸ್ C ಇಸ್ ಈಕ್ವಲ್ಸ್ ಟು 5A. ನಾವು ಸಾಧಿಸಬೇಕಾಗಿದ್ದು B ಪ್ಲಸ್ C ಇಸ್ ಈಕ್ವಲ್ಸ್ ಟು 5A. 7ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜನ ವಿಧಾನದಿಂದ ಬಿಡಿಸಿ. ಅಂದರೆ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಅರ್ಥ. ಇಲ್ಲಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಏನಿದೆ? 2x ಪ್ಲಸ್ y ಈಕ್ವಲ್ಸ್ 8, x ಮೈನಸ್ y ಇಸ್ ಈಕ್ವಲ್ಸ್ ಟು 1. ಮೊದಲನೇ ಸಮೀಕರಣ 2x ಪ್ಲಸ್ y ಇಸ್ ಈಕ್ವಲ್ಸ್ ಟು 8. ಎರಡನೇ ಸಮೀಕರಣ x ಮೈನಸ್ y ಇಸ್ ಈಕ್ವಲ್ಸ್ ಟು 1. ಇದನ್ನು 1 ಅಂತ ಬರ್ಕೊಳ್ಳೋಣ. ಇದನ್ನು 2. ಮೊದಲನೇ ಸಮೀಕರಣ ಮತ್ತು ಎರಡನೇ ಸಮೀಕರಣ. ಈಗ ನಾವು x ಮತ್ತು yನ ಬೆಲೆಗಳನ್ನು ಕಂಡುಹಿಡಬೇಕು. ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಅಂತಂದರೆ, ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಅಂತ ಅಂದರೆ ಏನರ್ಥ? x ಮತ್ತು yನ ಬೆಲೆಯನ್ನು ಕಂಡುಹಿಡಬೇಕು. ನಾವು ಯಾವ ವಿಧಾನದಿಂದ ಬಿಡಿಸಬೇಕು? ವರ್ಜನ ವಿಧಾನದಿಂದ ಅಥವಾ ವರ್ಜಿಸುವ ವಿಧಾನದಿಂದ ಇದನ್ನು ಬಿಡಿಸಬೇಕು. ವರ್ಜಿಸುವ ವಿಧಾನದಲ್ಲಿ ನಾವು ಯಾವುದಾದರೂ ಒಂದು ಚರಾಕ್ಷರವನ್ನು ಕ್ಯಾನ್ಸಲ್ ಮಾಡಬೇಕು, ವರ್ಜಿಸಬೇಕು. ಚರಾಕ್ಷರವನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ಸಹಗುಣಕ ಒಂದೇ ಆಗಿರಬೇಕು. ಇಲ್ಲಿ ನಾವು ಎಕ್ಸ್ನ ಸಹಗುಣಕಗಳನ್ನು 2 ಸಮೀಕರಣಗಳಲ್ಲಿ ನೋಡೋಣ. ಮೊದಲನೇ ಸಮೀಕರಣದಲ್ಲಿ 2 ಇದೆ, ಎರಡನೇ ಸಮೀಕರಣದಲ್ಲಿ 1 ಇದೆ. ಏನೂ ಇಲ್ಲ ಅಂತಂದರೆ 1 ಅಂತ ನಾವು ತಿಳ್ಕೋಬೇಕು. ಬೇರೆ ಬೇರೆ ಆಗಿರೋದ್ರಿಂದ ಇಲ್ಲಿ 2 ಮತ್ತು 1 ಬೇರೆ ಬೇರೆ ಆಗಿರೋದ್ರಿಂದ ಎಕ್ಸನ್ನು ನಾವು ಸುಲಭವಾಗಿ ಕ್ಯಾನ್ಸಲ್ ಮಾಡೋದಕ್ಕೆ ಆಗಲ್ಲ. ಅದೇ ರೀತಿ ವೈನ ಸಹಗುಣಕಗಳನ್ನು ಪರೀಕ್ಷೆ ಮಾಡೋಣ. ಇಲ್ಲಿ ಎಷ್ಟು y ಇದೆ? 1y ಇದೆ. ಇಲ್ಲಿ ಕೂಡ 1y ಇದೆ. ಅಂದರೆ ಸಹಗುಣಕಗಳು 1 ಆಗಿದೆ. ಇಲ್ಲಿ ಪ್ಲಸ್ 1y ಮೈನಸ್ 1y. ಇಲ್ಲಿ ಸಹಗುಣಕ ಒಂದೇ ಬಂದಿರೋದ್ರಿಂದ, ಎರಡರ ಸಹಗುಣಕಗಳ ಬೆಲೆ ಒಂದೇ ಇರೋದರಿಂದ ನಾವೇನು ಮಾಡ್ಬೋದು? ವೈಯನ್ನು ಸುಲಭವಾಗಿ ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಮಾಡಬೇಕಾದ್ರೆ, ವರ್ಜಿಸಬೇಕಾದ್ರೆ ನಾವು ಚಿಹ್ನೆಗಳನ್ನು ಗಮನಿಸಬೇಕು. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ವೈಯನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ನಾವು ಒಂದೇ ಚಿಹ್ನೆ ಬಂದಾಗ ಮೊದಲನೇ ಸಮೀಕರಣ ಮೈನಸ್ ಎರಡನೇ ಸಮೀಕರಣ ಮಾಡಬೇಕು. ಬೇರೆ ಬೇರೆ ಚಿಹ್ನೆ ಬಂದಾಗ ಮೊದಲನೇ ಸಮೀಕರಣ ಪ್ಲಸ್ ಎರಡನೇ ಸಮೀಕರಣ ಮಾಡಬೇಕು. ಅದಕ್ಕೆ ಬರೆಯೋಣ 1 ಪ್ಲಸ್ 2 ಮಾಡಲಾಗಿ. ಪ್ಲಸ್ ಮಾಡಿದರೆ ಇಲ್ಲಿ ಚಿಹ್ನೆಗಳ ಬದಲಾವಣೆಯ ಅವಶ್ಯಕತೆ ಇರುವುದಿಲ್ಲ. ಚಿಹ್ನೆಗಳ ಬದಲಾವಣೆಯ ಅವಶ್ಯಕತೆ ಇಲ್ಲದಿದ್ದಾಗ ನಾವೇನು ಮಾಡಬೇಕು? ಮೊದಲನೇ ಸಮೀಕರಣ ಮತ್ತು ಎರಡನೇ ಸಮೀಕರಣವನ್ನು ಕೂಡಿಸ್ಬೇಕಾಗತ್ತೆ. 1 ಪ್ಲಸ್ 2 ಅಂದರೆ 1ನೇ ಸಮೀಕರಣ ಪ್ಲಸ್ 2ನೇ ಸಮೀಕರಣ ಅಂತ ಅರ್ಥ. ಇಲ್ಲಿ ಬೇರೆ ಬೇರೆ ಚಿಹ್ನೆ ಬಂದಿರೋದ್ರಿಂದ ನೇರವಾಗಿ ಅವು ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ y ಮೈನಸ್ y ಕ್ಯಾನ್ಸಲ್ ಆಗುತ್ತೆ. ಇವೆರಡನ್ನು ಕೂಡಿಸಿ ಬರೆಯೋಣ. 2x ಪ್ಲಸ್ 1x ಏನಾಯಿತು? 3x ಆಯಿತು. ಇಲ್ಲಿ ಈಕ್ವಲ್ಸ್ ಕೆಳಗಡೆ ಈಕ್ವಲ್ಸ್ ಬರೆಯೋಣ. ಹಾಗೆ 8 ಮತ್ತು 1 ಕೂಡಿಸಿ ಬರೆಯೋಣ. ಎಷ್ಟಾಗುತ್ತೆ? 9 ಆಗುತ್ತೆ. ನಮಗೀಗ 3x ಇಸ್ ಈಕ್ವಲ್ಸ್ ಟು 9 ಸಿಕ್ತು. ನಮಗೆ ಎಕ್ಸ್ನ ಬೆಲೆ ಹೇಗೆ ಕಂಡುಹಿಡಿಯೋದು ಇವಾಗ? ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? 9. 3 ಕೆಳಭಾಗಕ್ಕೆ ಬರುತ್ತೆ. ಇಲ್ಲಿ 3 ಆಗುತ್ತೆ. 3 1 3 3 ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಸಿಕ್ತು? 3 ಸಿಕ್ತು. ಈಗ ನಾವು ವೈನ ಬೆಲೆಯನ್ನು ಕಂಡುಹಿಡಿಬೇಕು. ವೈನ ಬೆಲೆಯನ್ನು ಕಂಡುಹಿಡಬೇಕಾದ್ರೆ ಎಕ್ಸ್ ಬೆಲೆಯನ್ನು, ನಮಗೆ ಸಿಕ್ಕಿರುವ ಎಕ್ಸ್ ಬೆಲೆಯನ್ನು ನಾವು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಹಾಕಬೇಕು. ನಾವು ಇಲ್ಲಿ ಮೊದಲನೇ ಸಮೀಕರಣದಲ್ಲಿ ಹಾಕೋಣ. ಅದಕ್ಕೆ ಬರೆಯೋಣ ಎಕ್ಸ್ ಈಕ್ವಲ್ಸ್ 3 ಒಂದನೇ ಸಮೀಕರಣದಲ್ಲಿ
ಆದೇಶಿಸಲಾಗಿ. ಈಗ ಒಂದನೇ ಸಮೀಕರಣವನ್ನು ಬರೆಯೋಣ. ಒಂದನೇ ಸಮೀಕರಣ ಏನಿದೆ, 2x + y = 8 ಇದೆ, ಅದನ್ನು ಬರೆಯೋಣ. 2x + y = 8. ನಮಗೆ ದೊರಕಿರುವ ಎಕ್ಸ್ನ ಬೆಲೆಯನ್ನು ಎಕ್ಸ್ ಜಾಗದಲ್ಲಿ ಹಾಕೋಣ. ಈ 2ಅನ್ನು ಹಾಗೆ ಬರೆಯೋಣ. ಎಕ್ಸ್ನ ಬೆಲೆ ನಮಗೆ ದೊರಕಿದೆ 3, ಅದನ್ನು ಹಾಕೋಣ. +y = 8ಅನ್ನು ಹಾಗೆ ಬರೆಯೋಣ. +y = 8. ಇವೆರಡನ್ನು ಗುಣಿಸಿ ಬರೆಯೋಣ. 2 3 ಎಷ್ಟು 6, ಮತ್ತು +y = 8ಅನ್ನು ಹಾಗೆ ಬರೆಯೋಣ. 6 + y = 8. ಈಗ ನಮಗೆ ವೈನ ಬೆಲೆ ಬೇಕಾಗಿರೋದ್ರಿಂದ ನಾವು 6ಅನ್ನು ಬಲಭಾಗಕ್ಕೆ ವರ್ಗಾಯಿಸಬೇಕು. ಇಲ್ಲಿ ವೈಯನ್ನು ಬರೆಯೋಣ. y = ಯಾಕಂದರೆ +y ಇರೋದ್ರಿಂದ ನಾವು ಚಿಹ್ನೆಯನ್ನು ಇಲ್ಲಿ ಬಿಡ್ಬೋದು, ಬರೀ y ಅಂತ ಬರಿಬೋದು. y = ಈ 8ಅನ್ನು ಇಲ್ಲಿ ಬರೆದುಬಿಟ್ಟು ಈ 8 ಏನಾಗುತ್ತೆ ಮೈನಸ್ ಆಗಿ ಬರುತ್ತೆ, -6 ಆಯಿತು. y = 8ರಲ್ಲಿ 6ಅನ್ನು ಕಳೆದ್ರೆ 2 ಬರುತ್ತೆ. ಈಗ ನಮಗೆ ವೈನ ಬೆಲೆ ಕೂಡ ಸಿಕ್ತು. ಆದ್ದರಿಂದ x = 3, y = 2. x ಮತ್ತು yಗಳ ಬೆಲೆಯನ್ನು ನಾವು ವರ್ಜನ ವಿಧಾನ ಅಂದರೆ ವರ್ಜಿಸುವ ವಿಧಾನದಿಂದ ಕಂಡುಹಿಡಿದ್ವಿ. ರೇಖಾತ್ಮಕ ಸಮೀಕರಣಗಳ ಜೋಡಿಯಾದ 2x + y = 8, x - y = 1. ಈ ಸಮೀಕರಣಗಳನ್ನು ನಾವು ಬಿಡಿಸಿದ ಹಾಗಾಯಿತು. ಈಗ 4ನೇ ಮುಖ್ಯ ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆಗಳು, 2 ಪ್ರಶ್ನೆಗಳಿದ್ದಾವೆ. 8ನೇ ಪ್ರಶ್ನೆ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ 26 ಮತ್ತು 91ರ ಲಸ ಮತ್ತು ಮಸವನ್ನು ಕಂಡುಹಿಡಿಯಿರಿ ಮತ್ತು ಮಸ × ಲಸ = 2 ಸಂಖ್ಯೆಗಳ ಗುಣಲಬ್ಧ ಎಂದು ತಾಳೆ ನೋಡಿ. ಇಲ್ಲಿ ಮೊದಲಿಗೆ ನಾವು 26 ಮತ್ತು 91ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯೋದರ ಮೂಲಕ ಲಸ ಮತ್ತು ಮಸ ಕಂಡುಹಿಡಿಬೇಕು. ಮತ್ತು h × l = a × b. a ಮತ್ತು b ಅಂದರೆ a 26, b 91. h ಮತ್ತು lಗಳನ್ನು ನಾವು ಕಂಡುಹಿಡಿಬೇಕು. ಇದಕ್ಕೆ ಅಪವರ್ತನ ವಿಧಾನವನ್ನು ನಾವು ಉಪಯೋಗಿಸಬೇಕಾಗಿದೆ. ಮೊದಲಿಗೆ 26ಅನ್ನು ತಗೊಳ್ಳೋಣ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಇದನ್ನು ಅಪವರ್ತಿಸೋಣ. 26 ಮೊದಲನೇ ಅವಿಭಾಜ್ಯ ಅಪವರ್ತನ 2ರಿಂದ ಭಾಗವಾಗುತ್ತೆ, ಭಾಗಿಸೋಣ. 2 1 2 3. ಇಲ್ಲಿ 13 ಇದು ಅವಿಭಾಜ್ಯ ಸಂಖ್ಯೆ, 13 1 ಆಗುತ್ತೆ. 26 = 2 × 13. ಹಾಗೆ 91ಅನ್ನು ಬರ್ಕೊಳ್ಳೋಣ. 91 ಮೊದಲನೇ ಅವಿಭಾಜ್ಯ ಸಂಖ್ಯೆ, 2ರಿಂದ ಭಾಗವಾಗಲ್ಲ, ನಾವು ಭಾಗಿಸ್ಲಿಕ್ಕಾಗಲ್ಲ 2ರಿಂದ. 2ನೇ ಅವಿಭಾಜ್ಯ ಸಂಖ್ಯೆ 3, ಇದು 3ರಿಂದ ಕೂಡ ಭಾಗವಾಗಲ್ಲ. ಯಾಕೆ ಅಂದರೆ 9 ಮತ್ತು 10 1ಅನ್ನು ಕೂಡಿಸಿದಾಗ 10 ಆಗುತ್ತೆ. 9 + 1 ಎಷ್ಟಾಗುತ್ತೆ 10. 10 3ರ ಮಗ್ಗಿಯಲ್ಲಿಲ್ಲ, ಆದ್ದರಿಂದ 91 ಕೂಡ 3ರ ಮಗ್ಗಿಯಲ್ಲಿಲ್ಲ, 3ರಿಂದ ಭಾಗವಾಗಲ್ಲ. ನೆಕ್ಸ್ಟ್ ನಾವು 5ರಿಂದ ಕೂಡ ಇದು ಭಾಗವಾಗಲ್ಲ. 3ನೇ ಅವಿಭಾಜ್ಯ ಸಂಖ್ಯೆ 5, ಇದು 5ರಿಂದ ಕೂಡ ಭಾಗವಾಗಲ್ಲ. ಯಾಕೆಂತಂದರೆ ಬಿಡಿ ಸ್ಥಾನದಲ್ಲಿ 1 ಇದೆ. ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ದಾಗ ಮಾತ್ರ 5ರಿಂದ ಭಾಗವಾಗತ್ತೆ. ಮುಂದಿಂದು 7 × 13 91 ಅಂತ ನಮಗೆ ಗೊತ್ತಿದೆ. 13 7 91. ಇಲ್ಲಿ 7 ಬರೆಯೋಣ. 7 1 7, 7 3 13 7 91 ಮತ್ತು 13 × 1 ಅಂದರೆ 13. ಅಂದರೆ 91 ಏನಾಯಿತು 7 × 13 ಆಯಿತು. ಈಗ ನಾವು ಮಸ ಬರೆಯೋಣ. h ಅಂದರೆ ಮಸ ಏನಾಗುತ್ತೆ, ಇಲ್ಲಿ ಸಾಮಾನ್ಯವನ್ನು ಕಂಡುಹಿಡಿಬೇಕು. 13 ಇದೆ, 13 ಇದೆ, ಆದ್ದರಿಂದ ಏನಾಯಿತು ಮಸ 13 ಆಯಿತು. ಲಸ ಮೊದಲಿಗೆ 13 ಬರೆಯೋಣ. 2ರಲ್ಲಿಯೂ ಸಾಮಾನ್ಯವಾಗಿರೋದು, ಇಲ್ಲಿ ಉಳ್ಕೊಂಡಿರೋದು 2, ಇಲ್ಲಿ ಉಳ್ಕೊಂಡಿರೋದು 7ಅನ್ನು ಅದರ ಜೊತೆಗೆ ಬರೆಯೋಣ. 2 × 7. ಇಲ್ಲಿ 13 2 26 ಆಗುತ್ತೆ. 26 × 7, 7 6 42, 4 ಕ್ಯಾರಿ ಬರುತ್ತೆ. 7 2 14 + 4 18, 182 ಬರುತ್ತೆ. ಅಂದರೆ 13 × 2 × 7 ಅಂತಂದರೆ ಎಷ್ಟು ಬರುತ್ತೆ 182.
ಈಗ ನಾವು ಹೆಚ್ ಇಂಟು ಎಲ್ ಮಾಡೋಣ. ಹೆಚ್ ಅಂದರೆ 13, ಎಲ್ ಅಂದರೆ 182. 13 ಇಂಟು 182. 182 ಇಂಟು 13 ಮಾಡೋಣ. 13 ಮಗ್ಗಿ ನಿಮಗೆ ಬರಬೇಕು. 13 2 26, 2 ಕ್ಯಾರಿ ಬರುತ್ತೆ. 13 8 104 ಪ್ಲಸ್ 2 106, 10 ಬರುತ್ತೆ. 13 1 13 ಪ್ಲಸ್ 10 23 ಆಗುತ್ತೆ. ಇವೆರಡರ ಗುಣಲಬ್ಧ ಎಷ್ಟು ಬಂತು? 2366 ಬಂತು. ಹಾಗೆ ಎ ಇಂಟು ಬಿ ಮಾಡೋಣ. ಎ ಇಂಟು ಬಿ. ಎ ಅಂದರೆ ಮೊದಲನೇ ಸಂಖ್ಯೆ 26, ಬಿ ಅಂದರೆ ಎರಡನೇ ಸಂಖ್ಯೆ 91. 26 ಇಂಟು 91. 26 ಇಂಟು 91. ನಾವು 91 ಇಂಟು 26 ಮಾಡಿದರೆ ಇಲ್ಲಿ 6 1 6, 6 9 54 ಪ್ಲಸ್ ಹಾಕೋಣ. 2 1 2, 2 9 18. ಇಲ್ಲಿ 6 ಬರುತ್ತೆ. 6, 4 ಪ್ಲಸ್ 2 6, 8 ಪ್ಲಸ್ 5 13, ಕ್ಯಾರಿ 1 ಬರುತ್ತೆ. 1 ಪ್ಲಸ್ 1 2. ಅಂದರೆ ಏನು ಬಂತು? 2366 ಬಂತು. ಇಲ್ಲಿ ಎರಡು ಸೇಮ್ ಬಂದಿದೆ. ಹೆಚ್ ಇಂಟು ಎಲ್ 2366 ಬಂದಿದೆ. ಎ ಇಂಟು ಬಿ ಕೂಡ 2366 ಬಂದಿದೆ. ಅದಕ್ಕೆ ನಾವೇನು ಬರೆಯೋಣ? ಆದ್ದರಿಂದ ಹೆಚ್ ಇಂಟು ಎಲ್ ಈಕ್ವಲ್ಸ್ ಎ ಇಂಟು ಬಿ. ಈ ಪ್ರಶ್ನೆಯಲ್ಲಿ ನಾವು ಕೊಟ್ಟಂತಹ ಸಂಖ್ಯೆಗಳ ಲಸ ಮತ್ತು ಮೊಸವನ್ನು ಕಂಡುಹಿಡಿಬೇಕು ಅವಿಭಾಜ್ಯ ಅಪವರ್ತನ ವಿಧಾನದಿಂದ. ನಂತರ ಲಸ ಇಂಟು ಮೊಸ ಹೆಚ್ ಇಂಟು ಎಲ್, ಮೊಸ ಇಂಟು ಲಸ ಹೆಚ್ ಇಂಟು ಎಲ್ ಇಸ್ ಈಕ್ವಲ್ಸ್ ಟು ಎ ಇಂಟು ಬಿ ಅಂತ ಸಾಧಿಸಬೇಕು. 9ನೇ ಪ್ರಶ್ನೆ. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನು ಪರಿಶೀಲಿಸಿ. ಇಲ್ಲಿ ಮೊದಲಿಗೆ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕು. ಇದಕ್ಕೆ ನಾವು ಮಧ್ಯಪದವನ್ನು ಒಡೆಯುವುದರ ಮೂಲಕ ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬೇಕಾಗತ್ತೆ. ನಂತರ ಶೂನ್ಯತೆಗಳು ದೊರಕಿದ ಮೇಲೆ ಒಂದು ಶೂನ್ಯತೆಯನ್ನು ಆಲ್ಫಾ ಅಂತ ಇಟ್ಕೋಬೇಕು, ಇನ್ನೊಂದು ಶೂನ್ಯತೆಯನ್ನು ಬೀಟಾ ಅಂತ ಇಟ್ಕೋಬೇಕು. ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟಾ, ಆ ಎರಡು ಶೂನ್ಯತೆಗಳನ್ನು ಕೂಡಿಸಬೇಕು. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಬೀಟಾ ಶೂನ್ಯತೆಗಳನ್ನು ಗುಣಿಸಬೇಕು. ಬರೆಯೋಣ. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10. ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಇಸ್ ಈಕ್ವಲ್ಸ್ ಟು 0 ಇರಲಿ ಅಂತ ಇಟ್ಕೊಳ್ಳೋಣ. ಎಕ್ಸ್ನ ಯಾವ ಬೆಲೆಗೆ ಈ ಬಹುಪದೋಕ್ತಿ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈಕ್ವಲ್ಸ್ ಇದರ ಬೆಲೆ 0 ಆಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಿದ್ರೆ ಶೂನ್ಯತೆಯನ್ನು ಕಂಡುಹಿಡಿದಾಗತ್ತೆ. ಇದಕ್ಕೆ ನಾವು ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯಬೇಕಾಗತ್ತೆ. ಇಲ್ಲಿ ಗುಣಲಬ್ಧ ಅಂತಂದರೆ ಮೊದಲನೇ ಪದ ಇಂಟು ಮೂರನೇ ಪದ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಇಂಟು 10 ಈಕ್ವಲ್ಸ್ 10x ಸ್ಕ್ವೇರ್ ಆಗುತ್ತೆ. ಹಾಗೆ ಮೊತ್ತ ಅಂತಂದರೆ ಮಧ್ಯದ ಪದ 7x. ಇಲ್ಲಿ 10x ಸ್ಕ್ವೇರ್, ಇದನ್ನು ನಾವು ಎರಡು ಅಪವರ್ತನಗಳಾಗಿ ಉಳಿಬೇಕಾಗತ್ತೆ. ಗುಣಿಸಿದರೆ 10x ಸ್ಕ್ವೇರ್ ಬರಬೇಕು, ಕೂಡಿಸಿದರೆ 7x ಬರಬೇಕು. ಇಲ್ಲಿ ಗುಣಲಬ್ಧಕ್ಕೆ ಪ್ಲಸ್ ಚಿಹ್ನೆ ಇದೆ, ಅಂದರೆ ಎರಡು ಒಂದೇ ಚಿಹ್ನೆ ಬರುತ್ತೆ. ಯಾವ ಚಿಹ್ನೆ ಬರುತ್ತೆ? ಮೊತ್ತದ ಚಿಹ್ನೆ, ಮಧ್ಯಪದದ ಚಿಹ್ನೆ ಬರುತ್ತೆ, ಅದು ಪ್ಲಸ್. ಯಾವ ಮಗ್ಗಿಯಲ್ಲಿ 10 ಇದೆ? 10 1 10, 5 2 10. ಅದಕ್ಕೆ ನಾವು 5x ಮತ್ತು 2x ಅನ್ನು ತೊಗೋಬೇಕಾಗತ್ತೆ. ಇವೆರಡನ್ನು ಕೂಡಿಸಿದರೆ 7x ಆಗುತ್ತೆ. 5x ಪ್ಲಸ್ 2x ಏನಾಗುತ್ತೆ? 7x ಆಗುತ್ತೆ. 5x ಮತ್ತು 2x ಅನ್ನು ಗುಣಿಸಿದರೆ 10x ಸ್ಕ್ವೇರ್ ಆಗುತ್ತೆ. ಈಗ ನಾವು ಇದನ್ನು ಪರಿಗಣಿಸೋಣ. ಇಲ್ಲಿ ಎಕ್ಸ್ ಸ್ಕ್ವೇರನ್ನು ಎಕ್ಸ್ ಸ್ಕ್ವೇರ್ ಅಂತ ಬರೆಯೋಣ.
ಪ್ಲಸ್ 7x ಇದೆ. 7x ಜಾಗದಲ್ಲಿ ಏನು ಬರೆಯೋಣ? ಪ್ಲಸ್ 5x ಪ್ಲಸ್ 2x. ಪ್ಲಸ್ 5x ಪ್ಲಸ್ 2x ಪ್ಲಸ್ 10 ಈಕ್ವಲ್ಸ್ 0. ಇವೆರಡರಲ್ಲಿ ಸಾಮಾನ್ಯವನ್ನು ಹೊರತೆಗೆಯೋಣ. ಇವೆರಡರಲ್ಲಿ ಸಾಮಾನ್ಯ ಯಾವುದು? ಎಕ್ಸನ್ನು ಹೊರತೆಗೆದ್ರೆ ಬ್ರ್ಯಾಕೆಟಲ್ಲಿ ಏನು ಬರುತ್ತೆ ಅದನ್ನು ಬರೆಯೋಣ. ಎಕ್ಸ್ ಹೊರಗೆ ತೆಗೆದ್ರೆ ಏನು ಬರುತ್ತೆ? ಇಲ್ಲಿ ಏನು ಕೊಡ್ತು? ಎಕ್ಸ್ ಉಳ್ಕೊಳ್ಳುತ್ತೆ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಪ್ಲಸ್ ಇಲ್ಲಿ 2x ಮತ್ತು 10ರಲ್ಲಿ ಸಾಮಾನ್ಯ 2 ಅದನ್ನು ಬರೆಯೋಣ. ಇಂಟು ಎಕ್ಸ್ ಪ್ಲಸ್ 5 ಎಕ್ಸ್ ಪ್ಲಸ್ 5 ಈಕ್ವಲ್ಸ್ 0. ಎಕ್ಸ್ ಪ್ಲಸ್ 5 ಎಕ್ಸ್ ಪ್ಲಸ್ 5 ಇವೆರಡು ಒಂದು ಬ್ರ್ಯಾಕೆಟಲ್ಲಿ ಬರುತ್ತೆ. ಅದನ್ನು ಬರೆಯೋಣ. ಎಕ್ಸ್ ಪ್ಲಸ್ 5 ಇನ್ನೊಂದು ಬ್ರ್ಯಾಕೆಟ್ನಲ್ಲಿ ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 2 ಈಕ್ವಲ್ಸ್ 0. ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ಸ್ ಟು 0 ಅಥವಾ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ಸ್ ಟು 0 ಬರೆಯೋಣ. ಅದನ್ನು ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ಸ್ ಟು 0 ಅಥವಾ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ಸ್ ಟು 0. ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ಸ್ ಟು 0 ಅಥವಾ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ಸ್ ಟು 0. ಇಲ್ಲಿ ನಮಗೆ 2 ರೇಖಾತ್ಮಕ ಸಮೀಕರಣಗಳು ದೊರಕಿದ್ವು. ನಾವು ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು. ಎಕ್ಸ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ? 0. 5ಅನ್ನು ಬಲಭಾಗಕ್ಕೆ ತಂದರೆ ಏನಾಯಿತು? -5 ಆಯಿತು. ಎಕ್ಸ್ ಈಸ್ ಈಕ್ವಲ್ಸ್ ಟು -5 ಅಥವಾ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ಸ್ ಟು 0 -2 ಎಕ್ಸ್ ಈಸ್ ಈಕ್ವಲ್ಸ್ ಟು -2 ಆಯಿತು. ಇದು ಒಂದು ಶೂನ್ಯತೆ, ಇದೊಂದು ಶೂನ್ಯತೆ. ಯಾವುದು? ಎಕ್ಸ್ ಈಸ್ ಈಕ್ವಲ್ಸ್ ಟು -5 ಎಕ್ಸ್ ಈಸ್ ಈಕ್ವಲ್ಸ್ ಟು -2 ಇದೆ. -5 ಮತ್ತು -2 ಶೂನ್ಯತೆಗಳು. ಅದರಲ್ಲಿ ಒಂದು ಶೂನ್ಯತೆಯನ್ನು ನಾವು -5 ಅಂತ ತೊಗೊಂಡ, ಅದು ಆಲ್ಫಾ ಈಸ್ ಈಕ್ವಲ್ಸ್ ಟು -5. ಇನ್ನೊಂದು ಶೂನ್ಯತೆ ಬೀಟಾ, ಅದು -2. ಈಗ ಶೂನ್ಯತೆಗಳ ಮೊತ್ತ ಮಾಡೋಣ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು -5 ಪ್ಲಸ್ -2 ಇವೆರಡನ್ನು ಕೂಡಿಸಿದ್ರೆ ಏನಾಗುತ್ತೆ? -5 -2 ಅಂತಂದರೆ -7. ಹಾಗೆ ಆಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು -5 ಇಂಟು -2 5 2 ಎಷ್ಟು? 10. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಈಗ ನಾವು ಇಲ್ಲಿ ಇದು -b/a ಮತ್ತು -c/aಗೆ ತಾಳೆ ಆಗುತ್ತಾ ಅಂತ ನೋಡ್ಬೋದು. ಅದಕ್ಕೆ ಪುನಃ ನಾವು ಕೊಟ್ಟಂತಹ ವರ್ಗ ಬಹುಪದೋಕ್ತಿಯನ್ನು ಬರೆದುಕೊಳ್ಳೋಣ. x² ಪ್ಲಸ್ 7x ಪ್ಲಸ್ 10. ಇಲ್ಲಿ ಎನ ಬೆಲೆ, ಬಿನ ಬೆಲೆ ಮತ್ತು ಸಿನ ಬೆಲೆಯನ್ನು ಬರ್ಕೊಳ್ಳೋಣ. ಎನ ಬೆಲೆ ಅಂದರೆ x² ಸಹಗುಣಕ. ಎಷ್ಟು x² ಇದೆ ಇಲ್ಲಿ? 1x² ಅಂದರೆ a ಈಸ್ ಈಕ್ವಲ್ಸ್ ಟು 1. ಬಿ ಇದು ಎಕ್ಸ್ನ ಸಹಗುಣಕ ಎಷ್ಟಿದೆ? 7 ಪ್ಲಸ್ 7 ಇದೆ, 7 ಬರೆಯೋಣ. ಹಾಗೆ ಸಿನ ಬೆಲೆ ಸ್ಥಿರಾಂಕ 10. ಈಗ ನಾವು ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು -b/a ಬರುತ್ತೋ ನೋಡೋಣ. -7/1 ಆಗುತ್ತೆ. ಮೈನಸ್ಗೆ ಮೈನಸ್ ಬರೆದ್ವಿ. ಬಿನ ಬೆಲೆ 7 ಇದೆ, ಬಿನ ಜಾಗದಲ್ಲಿ 7 ಹಾಕಿದ್ವಿ. -b ಅಂದರೆ -7, a ಅಂದರೆ 1. ಇಲ್ಲಿ ಎನ ಬೆಲೆ 1 ಇದೆ. -7/1 ಅಂದರೆ -7 ಆಯಿತು. ಹಾಗೆ ಆಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು c/a. ಸಿ ಎಷ್ಟಿದೆ? 10 ಇದೆ. ಎ ಎಷ್ಟಿದೆ? 1 ಇದೆ. 10/1 c/a ಅಂತಂದರೆ 10/1 ಈಕ್ವಲ್ಸ್ 10. ಇಲ್ಲಿ ನಮಗೆ ಆಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳನ್ನು ಕೂಡಿಸಿದಾಗ -b/aಗೆ ಬಂದಿದೆ. ಹಾಗೆ ಶೂನ್ಯತೆಗಳನ್ನು ಗುಣಿಸಿದಾಗ 10ಕ್ಕೆ ಸಮನಾಗಿ ಬಂದಿದೆ. ಇಲ್ಲಿ ಇದು 1, ಇದು 2, ಹಾಗೆ ಇದು 3, ಇದು 4. 1 ಮತ್ತು 3ರಿಂದ ಅಂದರೆ ಏನಾಯಿತು? 1 ಮತ್ತು 3ರಿಂದ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು -b/a ಆಯಿತು. ಇಲ್ಲಿ 1 ಮತ್ತು 3. ಹಾಗೆಯೇ ಆಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು c/a. ಇಲ್ಲಿ 10 ಬಂದಿದೆ, ಇಲ್ಲಿಯೂ ಕೂಡ 10 ಬಂದಿದೆ.
ಇನ್ನು ಬರುತ್ತೆ ಸಿ ಬೈ ಎ. ಇಲ್ಲಿ 2 ಮತ್ತು 4, 2 ಮತ್ತು 5ನೇ ಮುಖ್ಯ ಪ್ರಶ್ನೆ. 10ನೇ ಪ್ರಶ್ನೆ 4 ಅಂಕದ ಪ್ರಶ್ನೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. x + 2y = 6, x + y = 2. x + 2y = 6, x + y = 2. ಇಲ್ಲಿ ನಾವು ನಕ್ಷೆಯನ್ನು ಬಿಡಿಸುವುದರ ಮೂಲಕ ಇಲ್ಲಿ ಕೊಟ್ಟಂತಹ ರೇಖಾತ್ಮಕ ಸಮೀಕರಣ ಜೋಡಿಗಳ ಪರಿಹಾರವನ್ನು ಕಂಡುಹಿಡಿಯಬೇಕು. ಅಂದರೆ x ಮತ್ತು yನ ಬೆಲೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ ನಾವು 2 ರೇಖೆಗಳನ್ನು ರಚಿಸಬೇಕಾಗಿದೆ. x + 2y = 6 ಈ ಸಮೀಕರಣಕ್ಕೆ ಒಂದು ರೇಖೆ, ಹಾಗೆ x + y = 2 ಈ ಸಮೀಕರಣಕ್ಕೆ ಒಂದು ರೇಖೆ. ಆ ಎರಡು ಸರಳ ರೇಖೆಗಳು ಯಾವ ಬಿಂದುವಿನಲ್ಲಿ ಸಂಧಿಸುತ್ತಾವೆಯೋ ಆ ಬಿಂದುವಿನ x ಮತ್ತು yನ ಬೆಲೆಗಳು ನಮಗೆ ಪರಿಹಾರಗಳಾಗ್ತವೆ. ಕೊಟ್ಟಂತಹ 2 ಸಮೀಕರಣಗಳನ್ನು ಬರೆದುಕೊಳ್ಳೋಣ. x + 2y = 6, x + y = 2. ಇಲ್ಲಿ ಮೊದಲಿಗೆ ನಾವು ಮೊದಲ ಸಮೀಕರಣವನ್ನು ತೆಗೆದುಕೊಳ್ಳೋಣ. x + 2y = 6. ನಾವಿಲ್ಲಿ 2 ಜೊತೆ ನಿರ್ದೇಶಾಂಕಗಳ ಜೋಡಿಯನ್ನು ಕಂಡುಹಿಡಿಯಬೇಕಾಗತ್ತೆ. x ಮತ್ತು y ಬೆಲೆಗಳ ಜೋಡಿ. x ಹಾಕೋಣ, ಇಲ್ಲಿ y ಹಾಕೋಣ ಮತ್ತು ಮೊದಲನೇ ಕಾಲಮ್ನಲ್ಲಿ xನ ಬೆಲೆಯನ್ನು ಹಾಕೋಣ 0 ಮತ್ತು ಇದನ್ನು ಕಂಡುಹಿಡಿಬೇಕು ನಾವಿಲ್ಲಿ yನ ಬೆಲೆಯನ್ನು. ಮತ್ತು ಎರಡನೇ ಕಾಲಮಲ್ಲಿ yನ ಬೆಲೆಯನ್ನು ಹಾಕೋಣ. ಹೀಗೆ ಇಲ್ಲಿ ಕ್ರಾಸ್ ಆಗಿ ನಮಗೆ 0 0 ಬರುತ್ತೆ. 0 ಇದ್ದಾಗ x 0 ಇದ್ದಾಗ yನ ಬೆಲೆ, y 0 ಇದ್ದಾಗ xನ ಬೆಲೆಯನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಅದನ್ನು ಹೇಗೆ ಕಂಡುಹಿಡಿಯೋದು? ಇಲ್ಲಿ x ಬೆಲೆ 0 ಆದಾಗ ಇದು 0 ಆಗುತ್ತೆ. ಇಲ್ಲಿ ಏನು ಉಳ್ಕೊಳ್ಳುತ್ತೆ? 2y = 6 ಉಳ್ಕೊಳ್ಳುತ್ತೆ. ಅಂದರೆ x ಇಲ್ಲದ ಹಾಗೆ ಆಗುತ್ತೆ. ಏನಾಗುತ್ತೆ? x 0 ಇದ್ದಾಗ xನ ಬೆಲೆ 0 ಆದಾಗ x ಇಲ್ಲದ ಹಾಗೆ ಆಗುತ್ತೆ. 2y = 6 ಬರುತ್ತೆ. 2y = 6 ಆದರೆ y = 6/2, 2 1 2 3 ಏನು ಬಂತು? 3. ಅಂದರೆ xನ ಬೆಲೆ 3 ಆಯಿತು. ಯಾವಾಗ? x ಇಲ್ಲದಿದ್ದಾಗ. ಈಗ yನ ಬೆಲೆ 0 ಆದರೆ, yನ ಬೆಲೆ 0 ಆದರೆ y ಇರಲ್ಲ. ಇಲ್ಲಿ ಏನಾಗುತ್ತೆ? 2y ಕಂಪ್ಲೀಟ್ ಆಗಿ 0 ಆಗುತ್ತೆ. x = ಏನು ಸಿಗುತ್ತೆ? 6 ಸಿಗುತ್ತೆ. xನ ಬೆಲೆ 6. ಇಲ್ಲಿ xನ ಬೆಲೆ 6, y 0 ಆದಾಗ xನ ಬೆಲೆ 6 ಸಿಗುತ್ತೆ. ನಮಗೆ ಸಿಕ್ಕಂತಹ ನಿರ್ದೇಶಾಂಕಗಳು 0 3 ಮತ್ತು 6 0. ಹಾಗೆ ಎರಡನೇ ಸಮೀಕರಣವನ್ನು ಬರ್ಕೊಳ್ಳೋಣ. ಎರಡನೇ ಸಮೀಕರಣ ಯಾವುದು? x + y = 2. ಇದಕ್ಕೂ ಕೂಡ ನಾವು ಕಾಲಮನ್ನು ಹಾಕೊಳ್ಳೋಣ. x ಮತ್ತು yಗಳು ಮೊದಲನೇ ಕಾಲಮಲ್ಲಿ xನ ಬೆಲೆ 0, ಎರಡನೇ ಕಾಲಮಲ್ಲಿ yನ ಬೆಲೆ 0. ಹೀಗೆ ಇಲ್ಲಿ ಕ್ರಾಸ್ ಆಗಿ ನಾವು 0 0 ಹಾಕ್ಕೊಂಡ್ವಿ. ಇಲ್ಲಿ x 0 ಆದಾಗ yನ ಬೆಲೆಯನ್ನು ಕಂಡುಹಿಡಿಬೇಕು. x 0 ಆಯಿತು ಅಂದರೆ x ಇರಲ್ಲ. ಅಂದರೆ ಬಂತಿಲ್ಲಿ yನ ಬೆಲೆ 2 ಬಂತು. yನ ಬೆಲೆ 2. ನಂತರ ಇಲ್ಲಿ y 0 ಆದಾಗ xನ ಬೆಲೆ, y 0 ಆದರೆ y ಇರಲ್ಲ. ಇಲ್ಲಿ xನ ಬೆಲೆ 2 ಆಗುತ್ತೆ. ಇಲ್ಲಿ x 0 ಆದಾಗ yನ ಬೆಲೆ 2 ಆಗುತ್ತೆ. y 0 ಆದಾಗ xನ ಬೆಲೆ 2 ಆಗುತ್ತೆ. ನಮಗೆ ಸಿಕ್ಕಂತಹ ನಿರ್ದೇಶಾಂಕಗಳ ಜೋಡಿ 0 2 ಮತ್ತು 2 0. ಈ ನಿರ್ದೇಶಾಂಕಗಳನ್ನು ಉಪಯೋಗಿಸ್ಕೊಂಡು ನಾವು ಇಲ್ಲಿ x + 2yಗೆ ಒಂದು ರೇಖೆ, x + yಗೆ ಒಂದು ರೇಖೆ, x + 2y = 6ಗೆ ಒಂದು ರೇಖೆ, x + y = 2ಗೆ ಒಂದು ರೇಖೆಯನ್ನು ಎಳೆದು ಆ ಎರಡೂ ರೇಖೆಗಳು ಎಲ್ಲಿ ಸಂಧಿಸುತ್ತವೆ ಅಂತ ನೋಡೋಣ. ಈಗ ನಾವು ರೇಖೆಗಳನ್ನು ಎಳೆಯೋಣ. ಇದು x ಅಕ್ಷ, x
ಎಕ್ಸ್ ಡ್ಯಾಶ್, ಇದು ವೈ ಅಕ್ಷ, ವೈ ವೈ ಡ್ಯಾಶ್. ಇಲ್ಲಿ ನಾವು ಈ ಎರಡು ಅಕ್ಷಗಳು ಸಂಧಿಸುವ ಬಿಂದು ಮೂಲ ಬಿಂದು ಆಗುತ್ತೆ 0. ನಂತರ 0ಯ ಬಲಭಾಗದಲ್ಲಿ ಎಕ್ಸ್ ಅಕ್ಷದ ಮೇಲೆ 1 2 3 4 5 6, ಹಾಗೆ ಎಡಭಾಗದಲ್ಲಿ -1 -2 -3 -4 -5 ಹೀಗೆ. ಹಾಗೆ ಮೇಲ್ಭಾಗದಲ್ಲಿ 1 2 3 4 5 6 ಇತ್ಯಾದಿ. ಕೆಳಭಾಗದಲ್ಲಿ ಕೂಡ -1 -2 -3 -4. ಈಗ ಇಲ್ಲಿ 2x + y = 6. ಇಲ್ಲಿ ನಾವು ಕಾಲಮನ್ನು ಹಾಕ್ಕೊಂಡಿದ್ದೀವಿ. ಮೊದಲನೆಯ ಬಿಂದು ನಿರ್ದೇಶಾಂಕ 0 3, ಮೊದಲನೇ ಬಿಂದು 0 3 ಇದೆ. ಇದು y ಅಕ್ಷದ ಮೇಲೆ ಬರುತ್ತೆ. y ಅಕ್ಷದ ಮೇಲೆ 3 ಎಲ್ಲಿದೆ? ಇಲ್ಲಿದೆ. ಇದು 0 3, 0ಯ ನೇರಕ್ಕೆ 3, ಇಲ್ಲಿ 0ಯ ನೇರಕ್ಕೆ 3, ಇದು 0 3 y ಅಕ್ಷದ ಮೇಲೆ ಬರುತ್ತೆ. 6 0, 6 0 x ಅಕ್ಷದ ಮೇಲೆ ಬರುತ್ತೆ. ಎಲ್ಲಿದೆ? ಇದು 6 0. ಇವೆರಡು ಬಿಂದುಗಳನ್ನು ಸೇರಿಸಿದರೆ ನಮಗೆ 2x + y = 6 ಈ ಸಮೀಕರಣದ ರೇಖೆ ಸಿಗುತ್ತೆ. ಇದು ಯಾವ ರೇಖೆ? ಇದು 2x + y = 6. ನಂತರ x + y = 2. ಈ ರೇಖೆಯನ್ನು ನಾವು ಎಳಿಬೇಕಾಗುತ್ತೆ. x + y = 2. ಇಲ್ಲಿ ಮೊದಲನೇ ಬಿಂದು 0 2 y ಅಕ್ಷದ ಮೇಲೆ ಬರುತ್ತೆ. ಇದು 0ಯ ನೇರಕ್ಕೆ 2, ಇದು 0 2. ಎರಡನೇ ಬಿಂದು 2 0. ಈಗ ನಾವು x + y = 2 ಈ ರೇಖೆಯನ್ನು ಎಳಿತಾ ಇದ್ದೀವಿ. ಈ ಎರಡು ರೇಖೆಗಳು, ಇದು ಎರಡನೇ ರೇಖೆ x + y = 2. ಈ ಎರಡೂ ರೇಖೆಗಳು ಈ ಬಿಂದುವಿನಲ್ಲಿ ಸಂಧಿಸುತ್ತವೆ. ಇಲ್ಲಿ ಈ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡಿಯಬೇಕಾದರೆ ಇಲ್ಲಿ x ಅಕ್ಷಕ್ಕೆ ಲಂಬವನ್ನು ಎಳೆದ್ರೆ 2ರಲ್ಲಿ ಸಂಧಿಸುತ್ತೆ, x = -2. y ಅಕ್ಷಕ್ಕೆ ಲಂಬವನ್ನು ಎಳೆದ್ರೆ 4ರಲ್ಲಿ ಸಂಧಿಸುತ್ತೆ, y = 4. ಇಲ್ಲಿ ಪರಿಹಾರ ಏನು? x = -2, y = 4. ಈಗ ನಮಗೆ ಪರಿಹಾರ ದೊರಕಿದೆ. ಇಲ್ಲಿ ನಾವು ಸ್ಕೇಲನ್ನು ಬರೆದಿಲ್ಲ. ಸ್ಕೇಲ್ ಅಂದರೆ 1 ಸೆಂಟಿಮೀಟರ್ = 1 ಮಾನ ಅಂತ ತೊಗೊಂಡಿದ್ದೀವಿ. ಸ್ಕೇಲ್ 1 ಸೆಂಟಿಮೀಟರ್ = 1 ಮಾನ. 1 ಸೆಂಟಿಮೀಟರ್ = 1 ಯೂನಿಟ್ ಅಂತ ಹೇಳ್ತೀವಿ. 1 ಸೆಂಟಿಮೀಟರ್ = 1 ಮಾನ ತೊಗೊಂಡಿದ್ದೀವಿ. ಹೀಗೆ ನಾವು ನಕ್ಷೆಯ ಮೂಲಕ x ಮತ್ತು yನ ಬೆಲೆಗಳನ್ನು ಕಂಡುಹಿಡಿದ್ವಿ. ಅಂದರೆ 2x + y = 6, x + y = 2. ಈ ಸಮೀಕರಣವನ್ನು ಬಿಡಿಸಿದ್ವಿ. x ಮತ್ತು yನ ಬೆಲೆಗಳು -2 ಮತ್ತು 4.